ನಮಸ್ಕಾರ ಗೆಳೆಯರಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರತಿ ದೇಶದ ಅಭಿವೃದ್ಧಿಯಲ್ಲಿ ಕಾರ್ಮಿಕರು ತುಂಬ ಮುಖ್ಯ ಪಾತ್ರ ವಹಿಸುತ್ತಾರೆ. ಹಾಗಾದರೆ ಕಾರ್ಮಿಕ ಎಂದರೆ ಯಾರು? ಸಾಮಾನ್ಯವಾಗಿ ಹೇಳುವುದೆಂದರೆ ಯಾವ ವ್ಯಕ್ತಿ ತನ್ನ ಭೌತಿಕ ಶ್ರಮ ಮತ್ತು ಮಾನಸಿಕ ಶ್ರಮದಿಂದ ತನ್ನ ದುಡಿಮೆಯನ್ನು ಮಾಡುತ್ತಾನೋ ಅವನನ್ನು ನಾವು ಕಾರ್ಮಿಕ ಎಂದು ಕರೆಯುತ್ತೇವೆ. ಬಸವಣ್ಣನವರು ಕಾಯಕವೇ ಕೈಲಾಸ ಎಂದು ನುಡಿದಿದ್ದಾರೆ. ನಾವು ಮಾಡುವ ಪ್ರತಿ ಕೆಲಸದಲ್ಲಿ ನಂಬಿಕೆ ವಿಶ್ವಾಸವಿದ್ದರೆ ಮಾಡುವ ಪ್ರತಿ ಕೆಲಸದಲ್ಲೂ ಪ್ರಗತಿ ಇದ್ದೇ ಇರುತ್ತದೆ. ದಿನಗೂಲಿ ನೌಕರರಾಗಿರಲಿ ಅಥವಾ ಕಂಪನಿಯಲ್ಲಿ ಅತಿ ದೊಡ್ಡ ಹುದ್ದೆಯಲ್ಲಿರುವ ಉದ್ಯೋಗಿಯೇ ಆಗಿರಲಿ, ಕಾನೂನಿನ ಕೈಯಲ್ಲಿ ಎಲ್ಲರೂ ಸಮಾನರೇ. ಯಾರು ಮೇಲಲ್ಲ, ಯಾರು ಕೀಳಲ್ಲ. ಪ್ರತಿಯೊಬ್ಬರ ಕೆಲಸಕ್ಕೂ ಅದರದೇ ಆದ ಮೌಲ್ಯವಿದೆ. ಕಾರ್ಮಿಕರ ಶ್ರಮವೇ ದೇಶದ ಅಭಿವೃದ್ಧಿಗೆ ಅಡಿಪಾಯ. ಪ್ರತಿ ಇಟ್ಟಿಗೆ ಇಡುವುದರ ಹಿಂದೆ, ಮಣ್ಣಿನಲ್ಲಿ ನೆಟ್ಟ ಪ್ರತಿ ಪೈರಿನ ಹಿಂದೆ, ಒಂದು ಜೀವ ಉಳಿಸುವ ಪ್ರತಿ ಕೈಗಳ ಹಿಂದೆ ಕಾರ್ಮಿಕರ ಶ್ರಮವಿದೆ. ಎಲ್ಲ ಕಾರ್ಮಿಕರ ನೈತಿಕ ಶ್ರದ್ಧೆಯನ್ನು ಸದಾ ಗೌರವಿಸೋಣ. ಜೀವನದಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಮ್ಮ ದೈಹಿಕ ಮಾನಸಿಕ ಶ್ರಮವನ್ನು ವ್ಯಯ ಮಾಡಿ ನಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಡುವ ಎಲ್ಲ ಶ್ರಮಿಕ ಬಂಧುಗಳಿಗೆ ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು.